ಭವ್ಯ ಗೌಡ ಮತ್ತೆ ಕಿರಣ್ ರಾಜ್ ಅವರ ಜೋಡಿಯನ್ನ ಕರ್ಣ ಧಾರಾವಾಹಿಯಲ್ಲಿ ನೋಡ್ಬಿಟ್ಟು ರಿಯಲ್ ಲೈಫ್ ನಲ್ಲೂ ಕೂಡ ಈ ಜೋಡಿ ಒಂದಾಗಲಿ ಅಂತ ಸಹ ಕೇಳ್ಕೊತಾ ಇರ್ತಾರೆ. ಕರ್ಣ ಮತ್ತೆ ನಿಧಿ ಒಂದು ಪಾತ್ರ ಇದೆಯಲ್ಲ, ತುಂಬಾನೇ ಪ್ರಮುಖವಾಗಿರುವಂತಹ ಪಾತ್ರ. ಸಖತ್ತಾಗಿ TRP ಕೂಡ ಪಡೆದುಕೊಂಡಿದೆ. ಅತಿ ಹೆಚ್ಚು ಸಖತ್ತಾಗಿ ನಡೆಸುವಂತ ಒಂದು ನಟ ನಟಿಯರಲ್ಲಿ ಇವರು ಕೂಡ ಒಬ್ರು. ಭವ್ಯ ಇದಕ್ಕೂ ಮುಂಚೆ ಬಿಗ್ ಬಾಸ್ ಆಗಿರ್ಬೋದು, ಗೀತಾ ಧಾರಾವಾಹಿಯ ಮೂಲಕ ಫೇಮಸ್. ಇನ್ನ ಕಿರಣ್ ರಾಜ್ ಅವರ ಬಗ್ಗೆ ಹೇಳೋದು ಬೇಕಾಗಿಲ್ಲ. ಸಖತ್ತಾಗಿ ಒಂದು ಹರ್ಷ ಪಾತ್ರವನ್ನ ಮಾಡ್ತಾ ಇದ್ರು ಕನ್ನಡತಿಯಲ್ಲಿ. ನಂತರ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿ ನಟಿಸಿದ್ದಾರೆ. ಈ ರೀತಿಯ ಒಂದು ಫೇಮ್ ಇರುವಂತಹ ದೊಡ್ಡ ಸ್ಟಾರ್ ನಟ ಕಿರಣ್ ರಾಜ್ ಅವರು ಮತ್ತೊಮ್ಮೆ ಕಿರುತೆರೆಗೆ ಬಂದಿದೆ, ಒಂದು ಖುಷಿಯ ವಿಚಾರ, ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಕನ್ನಡದಲ್ಲಿ ಒಂದು ಡಾಕ್ಟರ್ ಪಾತ್ರ ಸಖತ್ತಾಗಿ ಬರ್ತಾ ಇದೆ. ಮದುವೆ ಆಗಿದ್ದು ನಿತ್ಯ ಜೊತೆಗೆ, ಆದ್ರೆ ನಿತ್ಯ ಬೇರೊಬ್ಬರ ಜೊತೆಗೆ ಅದು ಪ್ರೆಗ್ನೆಂಟ್ಸ್ ಆಗಿರುವಂತದ್ದು. ನಿಧಿ ಮತ್ತೆ ಕರ್ಣ ಒಂದಾಗುವ ಒಂದು ಟೈಮ್ ಬಂದೇ ಬರುತ್ತೆ. ಅವರು ಮದುವೆ ಆಗೇ ಆಗ್ತಾರೆ ಅಂತ ಒಂದು ನಂಬಿಕೆ ಎಲ್ಲರಲ್ಲೂ ಸಹ ಇದೆ. ರಿಯಲ್ ಲೈಫ್ ನಲ್ಲೂ ಸಹ ಒಂದಾಗ್ಬಿಡಿ ಅಂತ ತುಂಬಾ ಜನ ಅದಕ್ಕೋಸ್ಕರ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಯಾವಾಗ ಮದುವೆ ಆಗ್ತೀರಾ, ಯಾವಾಗ ನಿಮ್ಮ ಮದುವೆ ಎಪಿಸೋಡ್ ಬರುತ್ತೆ, ಮತ್ತೆ ರಿಯಲ್ ಲೈಫ್ ನಲ್ಲೂ ಮದುವೆ ಆಗ್ತಾರೆ, ಲವ್ ಮಾಡ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಕೇವಲ ಸ್ನೇಹಿತರು ಅಂತ ಇವ್ರು ಆಗಾಗ ಹೇಳ್ತಾನೆ ಇರ್ತಾರೆ. ಆದ್ರೂ ಕೂಡ ಜೋಡಿಯನ್ನ ತುಂಬಾನೇ ಇಷ್ಟಪಟ್ಟಿದ್ದಾರೆ. ಒಳ್ಳೆ TRP ಕೂಡ ಸಿಕ್ಕಿದೆ. ಸೊ ಹೀಗಾಗಿ ಜನರು ಕೂಡ ಆಸೆ ಪಡ್ತಾ ಇದ್ರೆ ಒಂದಾಗಲಿ ಅಂತ.